ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ನಮ್ಮ ಭಾರತ ಸರ್ಕಾರದ ಖರೀದಿ ವ್ಯವಸ್ಥೆಯಲ್ಲಿ ಆಗ್ತಿರೋ ಒಂದು ಬೃಹತ್ ಕ್ರಾಂತಿ. ನಾವೆಲ್ಲ ಕಟ್ಟೋ ತೆರಿಗೆ ಹಣ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ಸಾರ್ವಜನಿಕ ಹಣ ಹೇಗೆ ಖರ್ಚಾಗತ್ತೆ, ಸರ್ಕಾರಿ ಇಲಾಖೆಗಳು ವಸ್ತುಗಳನ್ನ ಹೇಗೆ ಖರೀದಿಸ್ತಾವೆ ಅನ್ನೋದ್ರಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ತಿದೆ. ಈ ಬದಲಾವಣೆಯ ಹಿಂದಿನ ರಹಸ್ಯ ಏನು ಅಂತ ಇವತ್ತು ನಾವು ಡಿಕೋಡ್ ಮಾಡೋಣ. ಬನ್ನಿ ಶುರು ಮಾಡೋಣ. ಸಾರ್ವಜನಿಕ ಹಣದ ಬಗ್ಗೆ ಮಾತು ಬಂದಾಗ ನಮ್ಮೆಲ್ಲರ ತಲೆಯಲ್ಲಿ ಬರೋ ಅತಿ ದೊಡ್ಡ ಮತ್ತು ಬಹುಶಃ ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಅಂದ್ರೆ, ಸರ್ಕಾರಿ ಖರೀದಿಗಳಲ್ಲಿ ಭ್ರಷ್ಟಾಚಾರ ಯಾವತ್ತಾದ್ರೂ ಅಂತ್ಯವಾಗತ್ತಾ? ದಶಕಗಳಿಂದಲೂ ಈ ಸಿಸ್ಟಮ್ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಅನುಮಾನಗಳಿವೆ ಅಲ್ವಾ? ಆದರೆ ಈ ಹೊಸ ಟೆಕ್ನಾಲಜಿಯಿಂದ ಈ ಬಹುದೊಡ್ಡ ಸಮಸ್ಯೆಗೆ ನಿಜಕ್ಕೂ ಮುಕ್ತಿ ಸಿಗತ್ತಾ? ಈ ಪ್ರಶ್ನೆಗೆ ನಿಖರವಾದ ಉತ್ತರ ಬೇಕು ಅಂದ್ರೆ ಈಗ ಬಂದಿರೋ ಹೊಸ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಮೊದಲನೇದಾಗಿ ಈ ಸರ್ಕಾರಿ ಖರೀದಿ ಕ್ರಾಂತಿ ಅಂದ್ರೆ ಏನು ಮತ್ತು ಆ ಹಳೆಯ ನಿಧಾನಗತಿಯ ವ್ಯವಸ್ಥೆ ಹೇಗೆ ಅಂತ್ಯವಾಯ್ತು ಅಂತ ನೋಡೋಣ. ಒಂದ್ ಕಾಲದಲ್ಲಿ ಸರ್ಕಾರಿ ಖರೀದಿ ಅಂದ್ರೆ ಹೇಗಿರ್ತಿತ್ತು ಅಂತ ನೆನಪಿಸ್ಕೊಳ್ಳಿ. ಬರೀ ಧೂಳ್ ಹಿಡಿದ ಕಡತಗಳ ರಾಶಿ, ಮಧ್ಯವರ್ತಿಗಳ ಕಾಟ ಮತ್ತು ಮುಗಿಯದ ವಿಳಂಬ. ಉದಾಹರಣೆಗೆ, ಒಂದು ಸರ್ಕಾರಿ ಕಚೇರಿಗೆ 4 ಕುರ್ಚಿ ಬೇಕು ಅಂದ್ರೂ ಟೆಂಡರ್ ಕರೆದು ತಿಂಗಳುಗಟ್ಲೆ ಫೈಲ್ಗಳು ಅಲದಾಡಿ ಆ ಕುರ್ಚಿ ಬರೋ ಹೊತ್ತಿಗೆ ಅಧಿಕಾರಿಗಳೇ ರಿಟೈರ್ ಆಗೋ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಕಥೆ ಬೇರೆ. ಆ ಹಳೇ ಕಾಗದದ ಯುಗ ಮುಗಿದಿದೆ. ಈಗೇನಿದ್ರೂ ಡಿಜಿಟಲ್ ವ್ಯವಸ್ಥೆ, ಸ್ಪೀಡ್, ಟ್ರಾನ್ಸ್ಪರೆನ್ಸಿ ಮತ್ತು ನೇರ ಬಿಡ್ಡಿಂಗ್. ಹಳೆಯ ನಿಧಾನಗತಿಯ ಸಿಸ್ಟಮ್ಗೆ ಇದೊಂದು ಪರ್ಫೆಕ್ಟ್ ಡಿಜಿಟಲ್ ಕೌಂಟರ್ ಅಂತಾನೆ ಹೇಳ್ಬೋದು. ಸರಿ, ಹಾಗಾದ್ರೆ ಈ ಡಿಜಿಟಲ್ ಹೀರೋ ಯಾರು? ಬನ್ನಿ, ಜಿಇಎಂ ಪೋರ್ಟಲ್ ಒಳಗಡೆ ಏನಿದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಜಿಇಎಂ ಅಂದ್ರೆ ಗವರ್ನಮೆಂಟ್ ಮಾರ್ಕೆಟ್ ಪ್ಲೇಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಆನ್ಲೈನ್ ಡಿಜಿಟಲ್ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್. ಒಂದು ಸರ್ಕಾರಿ ಕಚೇರಿಗೆ ಬೇಕಾದ ಒಂದು ಸಣ್ಣ ಪೆನ್ಸಿಲಿಂದ ಹಿಡಿದು ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು, ವಾಹನಗಳವರೆಗೆ ಎಲ್ಲವನ್ನೂ ಒಂದೇ ಜಾಗದಲ್ಲಿ ಖರೀದಿಸಲು ಮಾಡಿರೋ ಬೃಹತ್ ವೇದಿಕೆ ಇದು. ಅಂದ್ರೆ ಆ ಹಳೆಯ ಆಫ್ಲೈನ್ ಟೆಂಡರ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಕಾಗದ ರಹಿತವಾಗಿ ಮತ್ತು ಯಾವುದೇ ಪಕ್ಷಪಾತವಿಲ್ಲದೆ ನಡೆಸೋದು ಇದರ ಮುಖ್ಯ ಉದ್ದೇಶ. ಈ ದೊಡ್ಡ ಡಿಜಿಟಲ್ ಕ್ರಾಂತಿಗೆ ನಾಂದಿ ಹಾಡಿದ್ದು 2016ರಲ್ಲಿ. ಹೌದು, ಭಾರತ ಸರ್ಕಾರ ಈ ಜಿಇಎಂ ಪೋರ್ಟಲ್ ಅನ್ನ ಅಧಿಕೃತವಾಗಿ ಲಾಂಚ್ ಮಾಡಿದ್ದು ಇದೇ ವರ್ಷದಲ್ಲಿ. ಅಂದಿನಿಂದ ಸಾರ್ವಜನಿಕ ಖರೀದಿ ವ್ಯವಸ್ಥೆಯ ಇತಿಹಾಸ ಸಂಪೂರ್ಣವಾಗಿ ಬದಲಾಗೋಕ್ ಶುರುವಾಯಿತು. ಇದು ಬರೀ ಕ್ಯಾಲೆಂಡರ್ನಲ್ಲಿರೋ ಒಂದು ವರ್ಷವಲ್ಲ, ಭ್ರಷ್ಟಾಚಾರ ಮುಕ್ತ ಆಡಳಿತದ ಕಡೆಗೆ ಇಟ್ಟ ಒಂದು ಮಾಸ್ಟರ್ ಸ್ಟ್ರೋಕ್. ಇಲ್ಲಿ ಅತಿ ಮುಖ್ಯವಾದ ಮತ್ತು ಇಂಟ್ರೆಸ್ಟಿಂಗ್ ಆದ ವಿಷಯ ಏನೆಂದ್ರೆ, ಈ ಪೋರ್ಟಲ್ ಅನ್ನ ಯಾರ್ಯಾರು ಬಳಸಬೇಕು ಅನ್ನೋ ರೂಲ್. ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಿ ಇಲಾಖೆಗಳು, ಪಿಎಸ್ಯು ಕಂಪನಿಗಳು, ಸ್ವಾಯತ್ತ ಸಂಸ್ಥೆಗಳು ಎಲ್ಲರೂ ಕಡ್ಡಾಯವಾಗಿ ಇದರ ಮೂಲಕವೇ ಖರೀದಿ ಮಾಡಬೇಕು. ಆಫೀಸ್ ಸ್ಟೇಷನರಿಯಿಂದ ಹಿಡಿದು ಐಟಿ ಪ್ರಾಡಕ್ಟ್ಸ್, ವಾಹನಗಳು ಎಲ್ಲವೂ ಇಲ್ಲೇ ಆನ್ಲೈನಲ್ಲಿ ತಗೋಬೇಕು. ಅಂದ್ರೆ ಇಡೀ ಸರ್ಕಾರಿ ಯಂತ್ರವೇ ಈಗ ಒಂದೇ ಡಿಜಿಟಲ್ ಛಾವಣಿಯ ಅಡಿಯಲ್ಲಿ ಬಂದಿದೆ. ಮೂರನೇ ಭಾಗಕ್ಕೆ ಬರೋಣ. ಈ ಬೃಹತ್ ಸರ್ಕಾರಿ ಯಂತ್ರ ಮತ್ತು ಸಣ್ಣ ಮಾರಾಟಗಾರರ ನಡುವೆ ಕನೆಕ್ಷನ್ ಹೇಗ್ ನಡೆಯುತ್ತೆ? ಒಬ್ಬ ಸಾಮಾನ್ಯ ಮಾರಾಟಗಾರನಿಗೆ ಇದು ಎಷ್ಟು ಈಸಿ ಅಂದ್ರೆ, ಇದು 4 ಹೆಜ್ಜೆಗಳ ಸಿಂಪಲ್ ಜರ್ನಿ. ಫಸ್ಟ್, ಜಿಇಎಂ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು. ಸೆಕೆಂಡ್, ತಮ್ಮ ಜಿಎಸ್ಟಿ ಮತ್ತು ಬಿಸ್ನೆಸ್ ಡೀಟೇಲ್ಸ್ ಅಪ್ಲೋಡ್ ಮಾಡೋದು. ಥರ್ಡ್, ತಮ್ಮ ಪ್ರಾಡಕ್ಟ್ಸ್ನ ಕ್ಲಿಯರ್ ಆಗಿ ಲಿಸ್ಟ್ ಮಾಡಿ ರೇಟ್ ಫಿಕ್ಸ್ ಮಾಡೋದು. ಫೋರ್ತ್ ಅಂಡ್ ಫೈನಲ್, ನೇರವಾಗಿ ಸರ್ಕಾರದಿಂದ ಆರ್ಡರ್ ರಿಸೀವ್ ಮಾಡೋದು. ಯಾವುದೇ ದಲ್ಲಾಳಿಗಳಿಲ್ಲ, ಕಚೇರಿ ಬಾಗ್ಲು ಕಾಯೋ ಟೆನ್ಷನ್ ಇಲ್ಲ. ಒಂದು ಸಣ್ಣ ಬಿಸ್ನೆಸ್ ಮಾಡೋರು ನೇರವಾಗಿ ಸರ್ಕಾರಕ್ಕೆ ಸೇಲ್ ಮಾಡೋ ಅದ್ಭುತ ಕತೆ ಇದು. ಆದ್ರೆ ಕೋಟಿ ರೂಪಾಯಿಗಳ ಬೃಹತ್ ಖರೀದಿ ಬಂದಾಗ ಏನಾಗುತ್ತೆ? ಅಲ್ಲಿ ಬರುತ್ತೆ ಬಿಡಿಂಗ್ ಮತ್ತು ರಿವರ್ಸ್ ಆಕ್ಷನ್ ಅನ್ನೋ ಬ್ರಹ್ಮಾಸ್ತ್ರ. ಸರ್ಕಾರಿ ಖರೀದಿದಾರರು ಪೋರ್ಟಲ್ನಲ್ಲಿ ಪ್ರಾಡಕ್ಟ್ಸ್ ಹುಡುಕಿ ರೇಟಿಂಗ್ಸ್ ಕಂಪೇರ್ ಮಾಡ್ತಾರೆ. ರಿವರ್ಸ್ ಆಕ್ಷನ್ನಲ್ಲಿ ಏನಾಗುತ್ತೆ ಅಂದ್ರೆ, ಮಾರಾಟಗಾರರು ತಾವಾಗಿಯೇ ಬೆಲೆಯನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಫೈನಲ್ ಆಗಿ ಯಾರು ಅತಿ ಕಡಿಮೆ ರೇಟ್ ಕೋಟ್ ಮಾಡ್ತಾರೋ ಅವರಿಗೆ ಆರ್ಡರ್ ಸಿಗುತ್ತೆ. ಇದ್ರಿಂದ ಸಾರ್ವಜನಿಕರ ಹಣ ಉಳಿತಾಯ ಆಗುದಲ್ಲದೆ ಅತ್ಯಂತ ಕಾಂಪಿಟೇಟಿವ್ ಬೆಲೆಯಲ್ಲಿ ವಸ್ತುಗಳು ಸಿಗ್ತವೆ. ಓಕೆ, ಈಗ ಈ ಡಿಜಿಟಲ್ ಸಿಸ್ಟಮ್ನ ಅಸಲಿ ಪವರ್ ಮತ್ತು ಅದರಿಂದಾಗೋ ಲಾಭಗಳೇನು ಅಂತ ನೋಡೋಣ. ಈ ಸ್ಲೈಡ್ ನೋಡಿದ್ರೆ ನಮಗರ್ಥ ಆಗುತ್ತೆ, ಇದೊಂದು ಪಕ್ಕಾ ವಿನ್ ಸಿಚುವೇಶನ್. ಒಂದ್ ಕಡೆ ಸರ್ಕಾರಕ್ಕೇನ್ ಲಾಭ? ಫಾಸ್ಟಾಗಿ ಪರ್ಚೇಸ್ ಆಗುತ್ತೆ, ಭಾರೀ ಹಣ ಉಳಿತಾಯ ಆಗುತ್ತೆ, ಜೊತೆಗೆ 100ಕ್ಕೆ 100 ಪಾರದರ್ಶಕತೆ. ಇನ್ನೊಂದ್ ಕಡೆ ಮಾರಾಟಗಾರರಿಗೆ ಇಡೀ ಭಾರತದಾದ್ಯಂತ ಇರೋ ಅತಿ ದೊಡ್ಡ ಕಸ್ಟಮರ್ ಬೇಸ್ ಸಿಗುತ್ತೆ, ಸರ್ಕಾರಿ ಬಿಸ್ನೆಸ್ ಮಾಡೋ ದೊಡ್ಡ ಅವಕಾಶ ಸುಲಭವಾಗಿ ಕೈಗೆಟ್ಕುತ್ತೆ. ಇದಕ್ಕಿಂತ ಒಳ್ಳೆ ಡೀಲ್ ಏನಿದೆ ಅಲ್ವಾ? ಆದರೆ ಯಾವುದೇ ಹೊಸ ವ್ಯವಸ್ಥೆ 100ಕ್ಕೆ 100 ಪರ್ಫೆಕ್ಟ್ ಇರಲ್ಲ. ಇದ್ರಲ್ಲಿರೋ ಪ್ರಾಕ್ಟಿಕಲ್ ಚಾಲೆಂಜಸ್
ಅಂದ್ರೆ ನೈಜ ಸವಾಲುಗಳು ಏನು ಅಂತಾನು ನಾವು ತಿಳ್ಕೊಳ್ಬೇಕು. ಈ ಪ್ಲಾಟ್ಫಾರ್ಮ್ನಲ್ಲಿ ಮಾರಾಟಗಾರರಿಗೆ ಕೆಲವು ಟಫ್ ಚಾಲೆಂಜಸ್ ಇವೆ. ಮೊದಲನೇದಾಗಿ, ಇಡೀ ದೇಶದ ಸೆಲರ್ಸ್ ಒಂದೇ ಕಡೆ ಇರೋದ್ರಿಂದ ಸಿಕ್ಕಾಪಟ್ಟೆ ಕಾಂಪಿಟಿಷನ್ ಇರುತ್ತೆ. ಎರಡನೇದು, ಆನ್ಲೈನ್ ಪೋರ್ಟಲ್ ಆಗಿರೋದ್ರಿಂದ ಟೆಕ್ನಿಕಲ್ ರೂಲ್ಸ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ಲೇಬೇಕು. ಮೂರನೇದು, ಬಿಡಿಂಗ್ ಇರೋದ್ರಿಂದ ಬೆಲೆ ಕಡಿಮೆ ಮಾಡ್ಲೇಬೇಕಾದ ಪ್ರೆಷರ್ ಇರುತ್ತೆ. ಕೊನೆಯದಾಗಿ, ಒಮ್ಮೆ ಆರ್ಡರ್ ತಗೊಂಡ್ಮೇಲೆ ಟೈಮ್ಗೆ ಸರಿಯಾಗಿ ಕ್ವಾಲಿಟಿ ಪ್ರಾಡಕ್ಟ್ ಡೆಲಿವರಿ ಮಾಡೋ ಸ್ಟ್ರಿಕ್ಟ್ ಕಂಡೀಷನ್ಸ್ ಇರುತ್ತೆ. ಸೊ ಇದು ಅಷ್ಟು ಈಸಿ ಆಟ ಅಂತೂ ಅಲ್ಲ. ಫೈನಲ್ ಆಗಿ, ಈ ಇಡೀ ಡಿಜಿಟಲ್ ಇಂಡಿಯಾ ಪಯಣದಲ್ಲಿ ಇದೊಂದು ಬಹುದೊಡ್ಡ ಮೈಲಿಗಲ್ಲು ಅಂತ ಯಾಕೆ ಹೇಳ್ತೀವಿ ಅಂತ ನೋಡೋಣ. ಮುಂಚೆ ಸರ್ಕಾರಿ ಕಚೇರಿಯ ಮೆಟ್ಲು ಹತ್ತೋಕೆ ಹೆದರುತ್ತಿದ್ದ ಎಷ್ಟೋ ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತು ಯಾವುದೇ ಅಂಜಿಕೆ ಇಲ್ಲದೆ ಡೈರೆಕ್ಟ್ ಆಗಿ ಈ ಬೃಹತ್ ಸರ್ಕಾರಿ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಿದ್ದಾರೆ. ನಡುವೆ ಇದ್ದ ಮಿಡಲ್ ಮೆನ್ಗಳ ದರ್ಬಾರ್ ಸಂಪೂರ್ಣವಾಗಿ ಬೈಪಾಸ್ ಆಗಿದೆ. ಟೆಕ್ನಾಲಜಿ ಅನ್ನೋದು ಎಲ್ಲರಿಗೂ ಹೇಗೆ ಈಕ್ವಲ್ ಅಪಾರ್ಚುನಿಟಿ ಕೊಡುತ್ತೆ ಅನ್ನೋದಕ್ಕೆ ಈ ಡಿಜಿಟಲ್ ಕ್ರಾಂತಿಯ ದೊಡ್ಡ ಸಾಕ್ಷಿ. ಪವರೀಗ ಬರೀ ಕೆಲವರ ಕೈಯಲ್ಲಿ ಮಾತ್ರ ಉಳಿದಿಲ್ಲ. ವಿಶ್ಲೇಷಣೆಯ ಕೊನೆಗೆ ಬರ್ತಾ ನಾವು ಸ್ಟಾರ್ಟಿಂಗಲ್ಲಿ ಕೇಳಿದ ಆ ದೊಡ್ಡ ಪ್ರಶ್ನೆಗೆ ವಾಪಸ್ ಹೋಗೋಣ. ಮೂಲ ವರದಿಯಲ್ಲಿರೋ ಈ ಪ್ರಬಲವಾದ ಸಾಲು ಇಡೀ ಚಿತ್ರಣವನ್ನೇ ಕಟ್ಟಿಕೊಡುತ್ತೆ. ಸರ್ಕಾರಿ ಖರೀದಿಗಳು ಆನ್ಲೈನ್ ಆದ್ರೆ ಭ್ರಷ್ಟಾಚಾರ ಕಡಿಮೆಯಾಗುವ ಅವಕಾಶಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತವೆ. ಜಿಇಎಂ ಅನ್ನೋದು ಬರೀ ವಸ್ತುಗಳನ್ನ ಕೊಳ್ಳೋ ಒಂದು ವೆಬ್ಸೈಟ್ ಖಂಡಿತ ಅಲ್ಲ. ಇದೊಂದು ಹಳತಾದ, ಕರಪ್ಟ್ ಆಗಿದ್ದ ಸಿಸ್ಟಮ್ ಅನ್ನ ಕ್ಲೀನ್ ಮಾಡೋ ಸೀರಿಯಸ್ ಅಟೆಂಪ್ಟ್. ಟೆಕ್ನಾಲಜಿ ಮತ್ತು ಟ್ರಾನ್ಸ್ಪರೆನ್ಸಿಯ ಈ ಕಾಂಬಿನೇಷನ್ ನಮ್ಮ ಭವಿಷ್ಯದ ಬಗ್ಗೆ ಭರವಸೆ ಮೂಡಿಸುತ್ತೆ. ನಮ್ಮ ಸರ್ಕಾರಿ ವ್ಯವಸ್ಥೆಗಳ ಈ ಸಂಪೂರ್ಣ ಡಿಜಿಟಲೀಕರಣ ನಮ್ಮ ಸಾರ್ವಜನಿಕ ವಲಯವನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಾರದರ್ಶಕಗೊಳಿಸುತ್ತಾ? ಈ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ